ಟೇಸ್ಟ್ ಡೈಲಿ. ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ವಾಗ್ದಾಳಿ ಮಾಡಿದ್ದಾರೆ. ದೊಣ್ಣೆ ಹಿಡಿದುಕೊಂಡೆ ಪಥ ಸಂಚಲನಕ್ಕೆ ಯಾಕೆ ಹೋಗಬೇಕು, ದೊಣ್ಣೆ ಯಾಕೆ ಬೇಕು ಅಂತ ಕೇಳಿದ್ದಾರೆ. ಪೂರ್ಣಾವಧಿಯ ಪ್ರಚಾರಕರಿಗೆ ವೇತನ ಗೌರವಧನ ಕೊಡ್ತಾ ಇದ್ದಾರಲ್ಲ, ಪೂರ್ಣಾವಧಿಯ ಪ್ರಚಾರಕರಿಗೆ ವೇತನ ಮತ್ತು ಗೌರವಧನ ಸಿಗ್ತಾ ಇದೆ. ವೇತನ ಮತ್ತು ಗೌರವಧನ ಹೇಗೆ ಎಲ್ಲಿಂದ ಕೊಡ್ತಾ ಇದ್ದಾರೆ? ಆರ್ಎಸ್ಎಸ್ನಲ್ಲಿ ಪಾರದರ್ಶಕತೆ ಯಾಕಿಲ್ಲ? ಯಾಕೆ ಎಲ್ಲವನ್ನೂ ಕೂಡ ರಹಸ್ಯವಾಗಿಡ್ತಾರೆ? ಆದಾಯ ದೇಣಿಗೆ ಯಾರು ಕೊಡ್ತಾರೆ, ಎಲ್ಲಿಂದ ಬರುತ್ತೆ? ನಿತ್ಯದ ಖರ್ಚುಗಳನ್ನು ಆರ್ಎಸ್ಎಸ್ ಹೇಗೆ ನಿರ್ವಹಿಸುತ್ತೆ? ನೋಂದಾಯಿತ ಸಂಘಟನೆಗಳು 6 ತಿಂಗಳಿಗೆ ಲೆಕ್ಕದ ವರದಿಯನ್ನು ಕೊಡಬೇಕಾಗುತ್ತೆ. ಇವರು ಲೆಕ್ಕ ಕೊಡ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಆರ್ಎಸ್ಎಸ್ ಒಂದು NGO, ಅದರ ಮುಖ್ಯಸ್ಥರಿಗೆ ಯಾಕಷ್ಟು ಭದ್ರತೆ ಕೊಡಬೇಕು? ಪಥ ಸಂಚಲನ ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತಾರೆ. ನಾವೇನೋ ಆರ್ಎಸ್ಎಸ್ನ ಆಳು ಮಕ್ಕಳಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಜರಿದಿದ್ದಾರೆ. RSS ಅನ್ನ ಜನರು ಒಪ್ಪಿರಬಹುದು, ಎಲ್ಲ ಜನರು ಒಪ್ಪಿದಾರಾ? ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ, ನಾನು ಒಪ್ಪಿದ್ದೀನ? ನಮ್ಮ ಸಮಾಜದವರು ಒಪ್ಪಿದಾರ? ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ, ಸ್ವಾಭಿಮಾನದ ಬದುಕಿಲ್ಲ, ಅವ್ರು ಒಪ್ಪಿದಾರ? ಏನು ಸಮಾಜದಲ್ಲಿ ಇರ್ತಾರಪ್ಪ, ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನ, ಕೆಲವು ಜನ ಒಪ್ಪೋದಿಲ್ಲ. ಆದ್ರೆ ಕೆಲವು ಜನ ಒಪ್ಪ ತಕ್ಷಣನೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು, ನನ್ನಲ್ಲೂ ಇರಬಾರ್ದು, ಅವರಲ್ಲೂ ಇರಬಾರ್ದು. ಆದ್ರಿಂದ ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಸರ್ಕಾರಿ ಮೈದಾನಗಳಲ್ಲಿರ್ಬೋದು, ಶಾಲೆಗಳಲ್ಲಿರ್ಬೋದು, ಅನುದಾನಿತ ಶಾಲೆಗಳಲ್ಲಿರ್ಬೋದು, ಇವರ ಚಟುವಟಿಕೆ ನಡೆಸಬಾರ್ದು. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದ್ರೆ ಸರ್ಕಾರದ ಅನುಮತಿಯನ್ನ ಕೇಳಿ ಮಾಹಿತಿ ಕೊಡೋದನ್ನ ನಿಲ್ಲಿಸ್ಬೇಕು. ನಾವು ಇವ್ರ ಆಳ್ಮಕ್ಕಳಲ್ಲ, ಸರ್ಕಾರದವರು RSSನ ಆಳ್ಮಕ್ಕಳು ಅಲ್ಲ. ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು, ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು. ಏನಕ್ಕೆ ನಿಂತ್ಕೋಬೇಕು, ಏನಕ್ಕೆ ಮಾಡಬೇಕು? ಒಂದು ವಿಶ್ವದ ಅತ್ಯಂತ ದೊಡ್ಡ NGO ಅಂತ ಹೇಳ್ಕೊಳ್ತಾರೆ, ರಿಜಿಸ್ಟ್ರೇಷನ್ ಯಾಕ್ರಿ ಆಗ್ತಾ ಇಲ್ಲ ಇವ್ರದ್ದು? ಯಾಕೆ